ನಾವು ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ ಕೊಪ್ಪ ಎದುರುಗಡೆನೆ ಟೀ ಇಟ್ಕೊಂಡಿದ್ದೀರಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಚಿತ್ರ. ಇವತ್ತು ನಾವು ಹೋಗ್ತಾ ಇದ್ದೀವಿ ಶ್ರೀ ಕಮಂಡಲ ಗಣಪತಿ ಕ್ಷೇತ್ರಕ್ಕೆ, ಅಂದರೆ ಕೊಪ್ಪದ ಹತ್ರ ಇದೆ. ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ಡಾಗಿ ನಾವು ಇಲ್ಲಿಗೆ ಹೊರಟಿದ್ದು. ಭಗವಂತನ ಮಹಿಮೆ ಏನಿರುತ್ತೋ ಏನಿರಲ್ವೋ ನಮಗಂತೂ ಗೊತ್ತಿಲ್ಲ. ಎಲ್ಲೋ ಒಂದೊಂದು ಕಡೆ ನಮ್ಮ ಕಷ್ಟಗಳನ್ನ ನೋಡಿ ದೇವರು ನಮ್ಮನ್ನು ಕರೆಸ್ಕೋತಾರೇನೋ ಅನ್ನೋದು ನನ್ನ ಮನಸ್ಸಿಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಇಲ್ಲೂ ಹಾಗೆ ಈ ಥರ ತುಂಬ ಉದಾಹರಣೆಗಳು ನನ್ನ ಜೀವನದಲ್ಲಂತೂ ನಡೆದಿದೆ. ಭಗವಂತನ ಹತ್ರ ನಾವು ಅವರನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಅವರು ಬೇಕು ಅಂದರೆ ಅವರೇ ಖಂಡಿತ ನಮ್ಮನ್ನು ಕರೆಸ್ಕೋತಾರೆ ಅಂತ. ಹಾಗೆ ಅಲ್ಲೇ ದಾರಿಲಿ ಹೋಗ್ತಾ ಟೀ ಎಸ್ಟೇಟ್ ಕಾಣಿಸ್ತು. ಅದರ ಆಪೋಸಿಟಿಗೆ ಒಂದು ಟೀ ಅಂಗಡಿನೂ ಇತ್ತು. ಅಲ್ಲಿ ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಆಮೇಲೆ ಒಂದು KGದು ಟೀ ಬ್ಯಾಗ್ಗಳನ್ನ ಮಾರ್ತಾಯಿದ್ರು. ಇಲ್ಲಿದೆ ನೋಡಿ ಫ್ರಂಟಲ್ಲಿ, ಅದನ್ನು ನಾನು ತಗೊಂಡೆ. ಇದು ತುಂಬ ಪ್ಯೂರ್ ಇದೆ, ಸಖತ್ತಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಟೀ ಬ್ಯಾಗ್ ತಗೊಂಡು ನೆಕ್ಸ್ಟ್ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಯಿತು. ನಾನೊಂದು ಸ್ಟ್ರಾಂಗ್ ಕಾಫಿ ಕುಡಿದೆ. ನನ್ನ ಫ್ರೆಂಡ್ಸ್ಗಳನ್ನೂ ಅವ್ರಿಗೂ ಕಾಫಿ ಕುಡಿಸ್ದೆ. ನಮ್ಮಮ್ಮ ಬಂದಿದ್ದರು, ಅವರೆಲ್ಲರೂ ಕಾಫಿ ಕುಡಿದ್ವಿ. ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡೆ. ನನಗೆ ಎಳ್ಳುಂಡೆ ಅಂದರೆ ತುಂಬ ಇಷ್ಟ. ಸೊ ನನಗೆ ಅಂತ ಹೇಳಿಬಿಟ್ಟು ಎಳ್ಳುಂಡೆಗಳನ್ನ ತಗೊಂಡೆ. ತಿನ್ಕೊಂಡು ಪ್ರಯಾಣ ಹೊರಟ್ವಿ. ನಾವು ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ ಕೊಪ್ಪ. ಇಲ್ಲೇ ನೋಡ್ಕೊಬಿಡಿ, ಭಾರಿ ದೂರ ಇದೆ. ಕಾಯಿಗಳು ಮಾತ್ರ ಇದೆ ಅಷ್ಟೇ. ಗಣಪತಿ ನೋಡಿದ್ರೆ ನೀರು ಬರೋದು ನೋಡಿದ್ರಾ? ಕಮಂಡಲ ಗಣಪತಿ ಕ್ಷೇತ್ರ ಬ್ರಾಹ್ಮಿ ನದಿ ಉಗಮ ಸ್ಥಾನ ಇದು. ಬ್ರಾಹ್ಮಿ ನದಿ ಇದು, ಇಲ್ಲೇ ಹುಟ್ಟಿರೋದು ಬ್ರಾಹ್ಮಿ ನದಿ. ಬಂದಾಯ್ತು ಬಿಡು, ಯಾರೋ ಬರ್ಬೇಕಿತ್ತು, ಯಾರೋ ಬಂದಾಯ್ತು. ಹೌದು, ಹಂಗೇನೆ. ಪುಣ್ಯ ಇದ್ದವ್ರಿಗೆ ಮಾತ್ರ ಕಣಮ್ಮ, ಪುಣ್ಯ ಇದ್ದವ್ರಿಗೆ ಮಾತ್ರ ಪುಣ್ಯಕ್ಷೇತ್ರದ ಫಲ ಸಿಗೋದು. ತಪ್ಪ. ಕಮಂಡಲ ಕೆಸವೆ ಕೊಪ್ಪ ತಾಲೂಕು. ಇಲ್ಲಿ ಗುರುಗಳಿಟ್ಟಿದ್ದಾರೆ ನೋಡಿ. ಜಗದ್ಗುರು ಶ್ರೀ ಕಾಶ್ಮೀರ ಸರ್ವಜ್ಞ ಪೀಠ. ಆಮೇಲೆ ಈ ಕಡೆ ಜಗದ್ಗುರು ಶ್ರೀ ಪುರಿ ಜಗನ್ನಾಥ ಪೀಠ, ಶ್ರೀಹಸ್ತ ಮಲಕರು. ಇವರು ಸುರೇಶ್ವರಾಚಾರ್ಯರು. ಶ್ರೀ ಜಗದ್ಗುರು ಶೃಂಗೇರಿ ಪೀಠ. ಕಾಣಿಸ್ತಾ ಇಲ್ಲ, ಗ್ಲಾಸ್ ಒಳಗಡೆ ಇದೆ. ಶ್ರೀ ಜಗದ್ಗುರು ಬದರಿ ಪೀಠ. ಶ್ರೀ ತೋಟಕಾಚಾರ್ಯರು. ಶ್ರೀ ಪದ್ಮಪಾದರು. ಶ್ರೀ ಜಗದ್ಗುರು ದ್ವಾರಕಾ ಪೀಠ. ಅದು ಶ್ರೀ ಶಂಕರಾಚಾರ್ಯರು. ನೋಡ್ಕೊಳ್ಳಿ, ಶಂಕರಾಚಾರ್ಯರು. ಆ್ಯಕ್ಚುಲಿ ಹೋಗ್ಲಿ ಬಿಡು, ಆ ಪುಣ್ಯ ನನಗಿತ್ತು. ನಾನು ಬರೋ ಹಾಗಿರಲಿಲ್ಲ, ನನ್ನ ಫ್ರೆಂಡ್ ಅವ್ರ ಜೊತೆ ನಾನು ಬಂದಿರೋದು. ಯಾರೋ ಬರಬೇಕಾಗಿತ್ತು, ಇನ್ಯಾರೋ ಬಂದರು. ನನ್ನ ಪುಣ್ಯ ಇತ್ತು. ಅದೇ ಹೇಳಿದ್ನಲ್ಲ, ಪುಣ್ಯಕ್ಷೇತ್ರದ ಫಲ ಸಿಕ್ಕೋದು ಪುಣ್ಯ ಮಾಡಿದವ್ರಿಗೆ ಮಾತ್ರ. ಹಂಗಂತ ನಾನು ಭಾರಿ ಪುಣ್ಯವಂತೆ ಅಂತ ಅಲ್ಲ, ಹಂಗೆ ಅನ್ನಿಸ್ತು ಅಷ್ಟೇ, ಅದಕ್ಕೆ ಹೇಳಿದೆ. ತುಂಬ ಚೆನ್ನಾಗಿದೆ. ಮಲೆನಾಡು, ಫುಲ್ ಶಾಂತ. ಇಲ್ಲಿಗೆ ಬಂದರೆ ಶನಿ ದೋಷ ಇದ್ದರೆ ದೂರ ಆಗುತ್ತಂತೆ. ಹಾಗೆಯೇ ಇಲ್ಲಿ ಬ್ರಾಹ್ಮಿ ನದಿ ಏನು ಉಗಮ ಸ್ಥಾನ ಅಲ್ವಾ ಇದು, ಆ ನದಿ ನೀರು ಕೆಳಗಡೆ ಬರ್ತಾ ಇದೆ. ಸ್ವಾಮಿ ಕಮಂಡಲದಿಂದ ಆ ನೀರು ಬರೋದ್ರಿಂದ ಇದಕ್ಕೆ ಕಮಂಡಲ ಗಣಪತಿ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿರೋದು ಅನಿಸುತ್ತೆ. ಇವಾಗ ಪೂಜಾರು ಬರ್ತಾರೆ, ಹೋಗಿದ್ದಾರೆ. ಅವ್ರು ಬಂದಾಗ ಡೀಟೇಲ್ಸ್ ಎಲ್ಲ ಕೇಳ್ಕೊತೀನಿ. ಆ ನದಿ ನೀರನ್ನ ತಗೊಂಡು ಹೋದರೆ 21 ದಿವಸ ಮಕ್ಕಳಿಗೆ ಕುಡಿಸಿದ್ರೆ ವಿದ್ಯೆ ಬುದ್ಧಿ ಚೆನ್ನಾಗಿ ದೇವ್ರು ಕೊಡ್ತಾರೆ, ವಿದ್ಯೆ ಚೆನ್ನಾಗತ್ತತ್ತೆ ಅನ್ನೋದು ಪ್ರತೀತಿ ಅಂತ ಹೇಳಿದ್ದು. ಕಮಂಡಲ ಗಣಪತಿ ಕ್ಷೇತ್ರ. ಇಲ್ಲಿ ಸ್ವಾಮಿ ಕಮಂಡಲ ಇಲ್ಲಿ ಮುಂದ್ಗಡೆ ಏನಿದೆಯಲ್ಲ, ಇದು ಕಮಂಡಲ. ಈ ಕಮಂಡಲದಿಂದ ನೀರು ಬರುತ್ತೆ. ಇದನ್ನು ಬ್ರಾಹ್ಮಿ ನದಿಯ ಉಗಮ ಸ್ಥಾನ, ಅಂದರೆ ಬ್ರಹ್ಮದೇವರು ಇದನ್ನು ಇದು ಮಾಡಿರೋದ್ರಿಂದ, ನೀರನ್ನು ವರವಾಗಿ ಕೊಟ್ಟಿರೋದ್ರಿಂದ ಅದಕ್ಕೆ ಬ್ರಾಹ್ಮಿ ನದಿ ಅಂತ ಹೇಳಿಬಿಟ್ಟು ಹೆಸರಿಟ್ಟಿರೋದು. ಇದು ಬ್ರಾಹ್ಮಿ ನದಿಯ ಉಗಮ ಸ್ಥಾನ. ಇಲ್ಲಿ 24 hours ನೀರು ಬರ್ತಾನೆ ಇರುತ್ತೆ. ಸುತ್ತಮುತ್ತ ನಿರ್ಜನ ಪ್ರದೇಶ, ಯಾರು ಕೂಡ ಇಲ್ಲ. ಅಲ್ಲಿ ಯಾವುದೇ ರೀತಿ ವಾಟರ್ ಸೋರ್ಸ್ ಕೂಡ ಇಲ್ಲ. ಇದು ಇಲ್ಲಿಂದ ಹೇಗೆ ಬರ್ತಿದೆ ಅನ್ನೋದು
ಇವತ್ತಿಗೂ ಭಗವಂತನ ಸೃಷ್ಟಿ ಮತ್ತು ಮಹಿಮೆಗೆ ಬಿಟ್ಟಿದ್ದು ಇನ್ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಏನಪ್ಪ ಕತೆ ಅಂತ ಅಂದರೆ, ಇಲ್ಲಿಗೆ ಬಂದರೆ ಶನಿ ದೋಷ ಪರಿಹಾರ ಆಗತ್ತಂತೆ. ಅಂದರೆ ನಮಗೆಲ್ಲ ಪಂಚಮ ಶನಿ, ಸಾಡೆ ಸಾತ್ ಶನಿ ಅಂತ ಹೇಗೆ ಶನಿ ದೋಷ ಇರುತ್ತೋ ಹಾಗೇನೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಗೂ ಒಂದ್ಸರಿ ಶನಿ ದೋಷ ಬಂತಂತೆ. ಆಗ ಅವರು ತಮ್ಮ ಸ್ವಾಮಿಯ ಪೂಜೆ ಮಾಡೋದಕ್ಕಿಂತ ಮೊದಲು ತಾಯಿ ಸ್ನಾನ ಮಾಡಬೇಕು. ಸ್ನಾನ ಮಾಡೋದಕ್ಕೆ ಸುತ್ತಮುತ್ತ ಇನ್ನೆಲ್ಲೂ ನೀರಿಲ್ಲ. ಆಗ ಬ್ರಹ್ಮದೇವರು ತಾಯಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ತಮ್ಮ ಕಮಂಡಲದಿಂದ ಒಂದಷ್ಟು ನೀರನ್ನು ಇಲ್ಲಿ ತೀರ್ಥವಾಗಿ ತಕ್ಕಳಿಸ್ತಾರಂತೆ. ಆಗ ಅದೇನಾಗುತ್ತೆ, ಬ್ರಾಹ್ಮಿ ನದಿಯಾಗಿ ಅದು ಉಗಮ ಆಗುತ್ತೆ. ಆ ನದಿಯಲ್ಲಿ ಸ್ನಾನ ಮಾಡಿ ತಾಯಿ ಮೊದಲು ಗಣಪತಿ ದೇವ್ರನ್ನ ಆರಾಧನೆ ಮಾಡಿ ಪೂಜೆ ಮಾಡಿಕೊಂಡು ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಪ್ಪ ಅಂತ ಸ್ವಾಮಿಯನ್ನು ಪೂಜೆ ಮಾಡಿ ಅಲ್ಲಿಂದ ಶನಿದೇವರನ್ನು ಪೂಜೆ ಮಾಡೋದಕ್ಕೆ ಹೋದರು. ಅಲ್ಲಿಂದ ಅವರ ಶನಿ ದೋಷಗಳು ಕಡಿಮೆ ಆಗಿತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಯ ಪ್ರತೀತಿ ಇದೆ. ಮುಂದಕ್ಕೆ ಅಲ್ಲಿಯೇ ಪೂಜಾರು ಹೇಳ್ತಾರೆ, ಈ ಕಥೆನ ಕೇಳಿ. ಅವಳ ಜ್ಞಾನಕ್ಕೆ ಹೊಳೆಯುತ್ತೆ. ಹತ್ತಿರದಲ್ಲೇ ವಸಿಷ್ಠ ಮಹರ್ಷಿಗಳ ಆಶ್ರಮ ಇದೆ, ಅಲ್ಲಿಗೆ ಹೋಗುವುದು. ಅವಳು ಇಲ್ಲಿ ಗಣಪತಿ ಪೂಜೆಗಾಗಿ ಬರ್ತಾಳೆ. ಹಾಗೆ ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಬಂದು ತಮ್ಮ ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥ ಭೂಮಿ ಮೇಲೆ ಹಾಕ್ತಾರೆ. ಆಗ ಈ ನದಿ ಉಗಮಾಗ್ತದೆ. ಇದಕ್ಕೆ ಬ್ರಾಹ್ಮಿ ನದಿ ಅಂತ ಹೆಸರು. ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿದ್ದು ಬ್ರಾಹ್ಮಿ ನದಿ ಅಂತ. ಈ ಭೂಮಿ ಮೇಲೆ ಕಮಂಡಲ ತೀರ್ಥವಿದ್ದರಿಂದ ಇದಕ್ಕೆ ಕಮಂಡಲ ಗಣಪತಿ ಅಂತ ಹೆಸರು ಬಂತು. ತಾಯಿಯಲ್ಲಿ ಸ್ನಾನ ಮಾಡಿ ಗಣಪತಿ ಪೂಜೆ ಮಾಡಿ ಅಲ್ಲೋಗಿ ತಪಸ್ಸು ಮಾಡಿ ಅಲ್ಲಿಂದ ಶನೀಶ್ವರನಿಂದ ಹೊರ ತಗೊಂಡ್ಬಿಟ್ಟು ಕೈಲಾಸಕ್ಕೆ ಹೋಗ್ತಾರೆ. ಈಗ ಇಲ್ಲಿರುವ ವಿಶೇಷ ಅಂದರೆ ಬೆಳಿಗ್ಗೆ ಒಂದು 10 ಗಂಟೆ ಒಳಗೆ ಆ ಕೊಳವೆಯಲ್ಲಿ ಸ್ನಾನ ಮಾಡಿದರೆ ಶನಿ ಬಾಧೆಗಳು ಪರಿಹಾರ ಆಗ್ತದೆ. ಹಾಗೆಯೇ ಅಲ್ಲಿ ಇದು ತೀರ್ಥ ತಗೊಂಡೋಗಿ ಓದುವ ಮಕ್ಕಳಿಗೆ 21 ದಿನ ಕೊಟ್ಟರೆ ವಿದ್ಯೆ ಚೆನ್ನಾಗಿರುತ್ತೆ. ಎರಡೂ ವಿಶೇಷ. 12 ಗಂಟೆವರೆಗೆ ಮಾತ್ರ ಪೂಜೆ. ಆ ನಂತರದಲ್ಲಿ ಸೂರ್ಯ ಪಶ್ಚಿಮಕ್ಕೆ ತಿರುಗಿದ ಮೇಲೆ ಶನೀಶ್ವರ ಬೆನ್ನಿಡಿತಾನೆ ಅಂತ ಇಲ್ಲಿ ಲೋಕಲ್ನವ್ರು ಯಾರು ಪೂಜೆಗೆ ಬರೋದಿಲ್ಲ. ನಾನು ಈ ವಿಡಿಯೋನ ಬೇರೆ ಯೂಟ್ಯೂಬರ್ ವಿಡಿಯೋಯಿಂದ ತೆಗೆದುಬಿಟ್ಟು ಹಾಕಿದ್ದೀನಿ. ಆ್ಯಕ್ಚುಲಿ ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಸ್ವಾಮಿಗಳನ್ನ ಹೋಗೋಷ್ಟೊತ್ತಿಗೆ ಒಂದ್ಸರಿ ಪೂಜೆ ಮಾಡ್ಕೊಂಡು ಹೋಗಿದ್ರು, ಮತ್ತೆ ಬಂದು ನಮಗೆ ಪೂಜೆ ಮಾಡಿಕೊಟ್ರು. ಆಮೇಲೆ ಇಲ್ಲಿ ನಮ್ಮ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ವಿ. ಅವರು ಮೋದಕನ ತಗೊಂಬಂದಿದ್ರು ಹಾರ ಹಾಕೋದಕ್ಕೆ ಅಂತ. ಆದರೆ ಸುತ್ತಮುತ್ತ ಇಲ್ಲೆಲ್ಲೂ ಮಲೆನಾಡು ಪ್ರದೇಶದಲ್ಲಿ ಮೋದಕ ಹಾರನ ಹಾಕೋದಿಲ್ಲ. ಸ್ವಾಮಿ ಮೇಲೆ ಯಾವುದೇ ತಿಂಡಿಯ ಹಾರನ ಹಾಕೋದಿಲ್ಲ. ದಯವಿಟ್ಟು ನೀವು ಯಾರನ್ನೂ ಮೋದಕನ ಹಾರ ಮಾಡ್ಕೊಂಡು ತರಬೇಡಿ. ಹಾಗೇನೇ ಸ್ವಾಮಿಗೆ ಪ್ರಸಾದವಾಗಿ ತನ್ನಿ. ಹಾಗೆಯೇ ಇಲ್ಲಿ ಶನಿದೇವರ ಕಾಟ ಏನಿದೆಯಲ್ಲ ಅದು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ ಇಲ್ಲಿಗೆ ಬಂದರೆ ಅಂತ ಹೇಳ್ತಾರೆ. ಅಂದರೆ ಯಾರಿಗೆ ಹೆಚ್ಚು ಕಾಲು ನೋವಿರುತ್ತೋ ಅವರಿಗೆ ಶನಿದೇವರ ಕಾಟ ಇರುತ್ತೆ ಅಂತ ಇಲ್ಲೇ ಯೂಟ್ಯೂಬರಿಂದನೇ ನನಗೂ ಗೊತ್ತಾಗಿದ್ದು. ನನ್ನ ರಾಶಿಗೂ ಶನಿ ಬಂದ್ಬಿಟ್ಟಿದ್ದಾರೆ. ಈ ಶನಿ ಅಂದರೆ 7.5 ನಡೀತಾ ಇದೆ. ನನಗೂ ತುಂಬ ಅಂದರೆ ತುಂಬ ಕಾಲು ನೋವಿದೆ. ನನ್ನ ಪ್ರೀವಿಯಸ್ ವೀಡಿಯೋಸ್ಗಳೆಲ್ಲ ನೋಡಿ ನಾನು ಹೇಳ್ತಾನೆ ಇರ್ತೀನಿ, ನನಗೆ ತುಂಬ ಬೆನ್ನು ನೋವು ಮತ್ತು ತುಂಬ ಕಾಲು ನೋವಿದೆ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಶನಿ ದೇವರ ಕಾಟ ನನ್ನ ಮೇಲೂ ಪ್ರಭಾವ ಇರೋದ್ರಿಂದನೇ ನನಗೆ ಅಷ್ಟೊಂದು ಕಾಲು ನೋವು ಬರ್ತಾ ಇದೆ ಅಂತ ನನಗೂ ಅವ್ರು ಯೂಟ್ಯೂಬರ್ ಹೇಳಿದ ಮೇಲೇ ಗೊತ್ತಾಗಿದ್ದು. ಹಾಗೆ ಇಲ್ಲಿ ಬ್ರಾಹ್ಮಿ ನದಿನಲ್ಲಿ ಸ್ನಾನ ಮಾಡಿದ್ರೆ ಶನಿದೇವರ ಕಾಟದಿಂದ ಸ್ವಲ್ಪನಾದರೂ ಮುಕ್ತಿ ಹೊಂದ್ಬೋದು. ಹಾಗೆ ಗಣಪತಿನ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ಪ್ರತೀತಿ ಏನಿದೆಯಲ್ಲ. ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಭಗವಂತನೇ ನನ್ನನ್ನು ಕರೆಸ್ಕೊಂಡಿದ್ದಾರೆ. ನನಗಾಗ್ತಿರೋ ತೊಂದರೆ ಭಗವಂತಂಗೆ ಮುಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.